ಸಿನಿಮಾ ತಂಡ ಇವರು ಮಡೇನೀರ್ ಮನು ಆಗಿರಬಹುದು, ಹೀರೋಯಿನ್ ಆಗಿರಬಹುದು, ಅವರಿಗೆಲ್ಲ ಈ ವಿಚಾರ ತಿಳಿದಾಗ ಅವ್ರು ಏನು ಹೇಳಿದ್ರು? ಒಪ್ಕೊಂಡ್ರ ಅಥವಾ ಬೇಡ ಸರ್, ಏನೋ ಏನೋ ಮಾಡಿಬಿಟ್ಟಿದ್ದಾರೆ, ಒಂದು ಗೊತ್ತಿಲ್ಲದೆ ಹೇಳ್ಬಿಟ್ಟಿದ್ದಾರೆ ಅಂತ ಏನಾದರೂ ಆ ಥರ ಹೇಳಿದ್ರಾ? ಇಲ್ಲ, ನಮ್ಮ ಮಡೆನೂರು ಮನು ಮತ್ತು ನಿನ್ನೆ ಇವರು ಸಿಕ್ಕಿದ್ರು, ನಮ್ಮ ಮೌನ ಗುಡ್ಡೆಮನೆ ಹೀರೋಯಿನ್ನು. ಸೊ ಅವರಿಗೆ ಈ ವಿಷಯ ಗೊತ್ತಾದಾಗ ಆ್ಯಕ್ಚುಲಿ ತುಂಬ ಬೇಜಾರು ಮಾಡಿಕೊಂಡ್ರು. ನಮ್ಮ ಸಿನಿಮಾ ಅವ್ರಿಗೂ ಫಸ್ಟ್ ಸಾಂಗು ಅಂದರೆ ಸೋನು ನಿಗಮ್ ಅಂದರೆ ಒಂದು ದೊಡ್ಡ ಒಂದು ಸಿಂಗರು, ಅಂದರೆ ಫೇಮಸ್ ಸಿಂಗರು, ಅವ್ರ ಕೈಲಿ ಇದ್ದೀವಿ ಅಂತ ಅವ್ರಿಗೂ ತುಂಬ ಖುಷಿಯಾಗಿತ್ತು. ಬಟ್ ಏನೇ ಆಗಲಿ ಅವರು ಕನ್ನಡಿಗರೇ. ಸೊ ಈ ಥರ ಆದಾಗ ಅವ್ರಿಗೂ ತುಂಬ ಬೇಜಾರಾಯಿತು. ಹಿಂಗೆ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ನಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಈ ಏನು ಈ ವರ್ಡ್ ಇದೆಯಲ್ಲ, ಆ ವರ್ಡ್ ಮೇಲೆ ನಾವು ಮಾತಾಡ್ತಿದ್ದೀವಿ ಹೊರತು ಪರ್ಸನಲಿ ಏನಿಲ್ಲ. ಇವತ್ತು ಅವ್ರ ಬಗ್ಗೆ, ಅವರ ಟ್ಯಾಲೆಂಟ್ ಬಗ್ಗೆ ಒಂದು ಗೌರವ ಇದೆ. ಬಟ್ ಆದರೆ ಈ ಥರ ಚೀಪ್ ಕ್ಯಾಟಗರಿ ಅದು ಏನೋ ಗೊತ್ತಿಲ್ಲ ನೋಡಿ, ಸುಮಾರು ಕಡೆ ಇದೇ ಥರ ಮಾಡ್ಕೊಂಡಿದೆ. ಏನೋ ಮೆಂಟಲಿ ಸ್ಟೇಬಲ್ ಇಲ್ವೇನೋ ಅನ್ನೋ ಫೀಲ್ ಬಂದ್ಬಿಡುತ್ತೆ. ತುಂಬ ಜನಕ್ಕೆ ಬೇಜಾರಾಗಿದೆ. ಹಾಗೆಯೇ ನಾನು ಒಬ್ಬ ಕನ್ನಡ ಸಿನಿಮಾ ಪ್ರೇಮಿಯಾಗಿ ಸೊ ನನಗೂ ತುಂಬ ಬೇಜಾರಾಗಿದೆ. ಹಾಗಾಗಿ ನಾನು ಈ ಡಿಸಿಷನ್ ನಾವೆಲ್ಲ ಒಟ್ಟಾಗಿ ಇಷ್ಟಪಟ್ಟು, ಅಂದರೆ ನಮಗೆ ಕಷ್ಟ ಆದ್ರೂ ಇಷ್ಟಪಟ್ಟೆ ತೊಗೊಂಡಿದ್ವಿ. ಯಾವುದೇ ಥರ ರಿಗ್ರೆಟ್ ಇಲ್ಲ. ಸೊ ನಮಗೆ ಸಮಾಧಾನ ಇದೆ, ಖುಷಿ ಇದೆ ಈ ತೊಗೊಂಡಿರೋ ಡಿಸಿಷನಲ್ಲಿ. ಸರ್, ಈಗ ಕನ್ನಡಿಗರ ಕೈಲಿ ಹಾಡಿಸಿದ್ದೀರಾ ಅಂತ ಹೇಳಿ, ಯಾರು ಸರ್ ಹಾಡಿರೋದು ಈ ಸಾಂಗ್? ಅವ್ರು ಮುಂಚೆ ಹಾಡಿದ್ದವರು ಸೋನು ನಿಗಮ್ ಅವರು, ಈಗ ಯಾರು ಕೈಲಿ ಹಾಡಿಸಿದ್ದೀರಾ? ನೋಡಿ, ಈಗ ನಮ್ಮದು ಕುಲದಲ್ಲಿ ಕೀಳೋದು ಟೈಟಲ್ ಸಾಂಗು ಯಾವುದು ಈಗ ಬಂತಲ್ಲ, 3ನೇ ಸಾಂಗು. ಆ ಸಾಂಗ್ ಹೇಳಿರೋದು ಚೇತನ್ ಸೋಸ್ಕಾ ಅಂತ. ಅದೇ ಸಿಂಗರು, ಅವರು ಕನ್ನಡದವರೇ. ಅದೇ ಸಿಂಗರು ಸೆಕೆಂಡ್ ಸಾಂಗು ಈ ಮನಸ್ಸು ಹಾಡ್ತದೆ, ಯಾರು ಸೋನು ನಿಗಮ್ ಹೇಳಿದಾರಲ್ಲ, ಆ ಸಾಂಗ್ ಚೇತನ್ ಸೋಸ್ಕಾನೇ ಹಾಡ್ತಿದ್ದಾರೆ. ಯಾವ ಸಾಂಗ್ ಆಡಿದ್ರು ಇವರು? ಅಂದರೆ ಹೀರೋಯಿನ್ ಕಾಂಬಿನೇಷನ್ ಸಾಂಗ? ಯಾವ ಸಾಂಗ್? ಹೌದು, ಹೀರೋಯಿನ್ ಕಾಂಬಿನೇಷನ್ನು. ರೊಮ್ಯಾಂಟಿಕ್ ಸಾಂಗ್ ಒಂದು ಬರುತ್ತೆ, ಮೆಲೋಡಿ ಸಾಂಗು, ಅದಕ್ಕೆ ಅವರು ಹಾಡಿದರು. ಈ ಹಾಡಿನಿಂದ ಸಿನಿಮಾದೇನಾದರೂ, ಅಂದರೆ ಈ ಹಾಡಿನಿಂದ ಏನೋ ಫೇಮಸ್ ಆಗ್ತಿತ್ತು ಸೋನು ನಿಗಮ್, ಆ ಥರ ಏನಾದ್ರು ಒಂದು ಇಮ್ಯಾಜಿನೇಷನ್ ಇತ್ತಾ ಮೊದಲು ನಿಮಗೆ? ಓಕೆ, ನಾವು ಸೋನು ನಿಗಮ್ ಕೈಲಿ ಆಡಿಸಿದ್ದೀವಿ, ನಮ್ಮ ಸಿನಿಮಾ ಒಂದು ಲೆವೆಲಿಗೆ ಹೋಗುತ್ತೆ, ಆ ಥರ ಏನಾದರೂ? ಆಮೇಲೆ ಈ ರೀತಿ ಆಗಿರೋ ಸಿನಿಮಾಗೆ ಏನಾದರೂ ಹೊಡ್ತಾ ಬೀಳುತ್ತಾ ಅಂತ ನಿಮಗೆ ಅನಿಸುತ್ತಾ? ಇಲ್ಲ ನೋಡಿ, ಒಂದು ಸಾಂಗು ಒಬ್ಬರೊಬ್ಬರಿಗೆ ತುಂಬ ಸೂಟ್ ಆಗುತ್ತೆ. ಒಂದು ಸಾಂಗ್ ರೆಡಿ ಆದಾಗಲೇ ಇದು ಸೋನು ನಿಗಮ್ ಹಾಡಿದರೆ ತುಂಬ ಚೆನ್ನಾಗಿರುತ್ತೆ, ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಒಂದು ಸಾಂಗು, ಇನ್ನು ಈ ಥರ ಆ ಸಾಂಗ್ ಹಾಡುವಾಗಲೇ, ಅದು ಬಂದಾಗಲೇ ನಾವು ಒಂದು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಹಾಡಿಸಿರ್ತೀವಿ. ಆವಾಗ ಅದನ್ನು ಬಿಟ್ಟು ಬೇರೆಯವ್ರಿಗೆ ಹೋಗಬೇಕು ಅಂದರೆ ನಮಗೆ ಆ ಟೈಮಲ್ಲಿ ಆಗಲ್ಲ. ಫೇಮಸ್ ಆಗಬೇಕು. ಹೌದು, ಆ್ಯಸ್ ಎ ಕಮರ್ಷಿಯಲ್ ವೈಸ್ ಅಂತ ನೋಡೋಕ್ಕೆ ಹೋದರೆ ಈಗ ನಾವು ದೊಡ್ಡ ಆ್ಯಕ್ಟರ್ಸ್ನ ಯಾಕೆ ಹಾಕ್ಕೊಳ್ತೀವಿ? ಕಮರ್ಷಿಯಲ್ ಚೆನ್ನಾಗಿ ದುಡ್ಡು ಮಾಡ್ಬೋದು, ಇಲ್ಲ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದು. ಇಲ್ಲಿ ಆ ಸಾಂಗಿಗೆ ತುಂಬ ಸೂಟ್ ಆಗ್ತಾರೆ. ಜೊತೆಗೆ ಹೌದು, ಒಂದು ಕಡೆ ನೋಡಿದರೆ ಅವ್ರು ಹಾಡಿದರೆ ಒಂದು 4 ಜನ ಜಾಸ್ತಿ ಕೇಳಿಕೊಳ್ತಾರೆ ಅನ್ನೋದು ಒಂದು ಆಸೆ ಇರುತ್ತೆ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅದೆಲ್ಲರಿಗೂ ಇರೋವಂಥದ್ದೇ. ಬಟ್ ಈ ಥರ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಅದು ತುಂಬ ಬೇಜಾರಾಯಿತು. ಈ ಥರ ಆಗಬಾರ್ದಾಯಿತು. ಮೊದಲನೇ ಸಿನಿಮಾ ನಮಗೆ. ಸೊ ಮೊದಲನೇ ಸಿನಿಮಾದಲ್ಲಿ ಈ ಥರದೊಂದು ಕಾಂಟ್ರವರ್ಸಿ ನಮ್ಮ ಸಿನಿಮಾಕ್ಕೆ ಬಂದಂಗೆ ಆಯ್ತಲ್ಲ, ಅದು ಸ್ವಲ್ಪ ಹರ್ಟ್ ಆಗ್ತಾ ಇದೆ. ಸರ್, ಈಗ ಒಂದು ಆಲ್ರೆಡಿ ಮೆಸೇಜ್ ಹಾಕಿದ್ದಾರೆ. ಒಂದು ವೇಳೆ ಏನಾದರೂ ವಿಡಿಯೋ ಮಾಡಿ ಒಂದು ಪ್ರೆಸ್ ಮೀಟ್ ಥರ ಮಾಡಿ ದಯವಿಟ್ಟು ಕ್ಷಮಿಸಿ ಅಂತ ಏನಾದರೂ ಹೇಳಿದ್ರೆ ಚಾನ್ಸಸ್ ಇದೆಯಾ? ಇನ್ನು 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಮತ್ತೆ ಏನಾದರೂ ಸೋನು ನಿಗಮ್ ಅವ್ರ ವಾಯ್ಸ್ನೇ ಸಿನಿಮಾದಲ್ಲಿ ತರುವಂಥ ಸಾಧ್ಯತೆಗಳು ಇದಾವ, ಅಥವಾ ಇಲ್ಲ ಇವ್ರು ತಪ್ಪು ಮಾಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಹಾಡು ಹಾಕ್ಕೊಳ್ಳಲ್ಲ ಅಂತನಾ? ನೋಡಿ, ನಾನು ಮೊದಲೇ ಹೇಳಿದಾಗೆ ಕ್ಷಮೆ ಅಂತ ಅವ್ರು ಕೇಳೋ ರೀತಿ ಮೇಲೆ ಹೋಗುತ್ತೆ. ಓಕೆ, ಅವರು ಆ ವಿಡಿಯೋದಲ್ಲೂ ಎಷ್ಟೋ ಸಲ ಕೇಳಿರೋ ಮೆಸೇಜು ನಮಗೆ ನಿಜವಾಗ್ಲೂ ಅದು ಇಷ್ಟ ಆಗಲಿಲ್ಲ. ಓಕೆ, ಬರೆದಿರೋದ್ರಲ್ಲಿ ಓಕೆ, ಅದು ಬರೆದಿರೋದನ್ನು ಡೈರೆಕ್ಟಾಗಿ ಹೇಳುವಾಗ ಅದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ಅವರು ಆ ಥರ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಅಂದರೆ ಅವರು ನೋಡಿ, ಜನಗಳಿಗೆ ಬಿಟ್ಟಿದ್ದು, ನಮಗೆ ಇಷ್ಟ ಆಗಲಿಲ್ಲ, ನಮಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ, ಅದಕ್ಕೆ ತೆಗ್ದಿದ್ದೀವಿ. ಮತ್ತೆ ತಗೊಳ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆ ಅಂದರೆ ನಿಜವಾಗ್ಲೂ ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ಕನ್ನಡಿಗರಿಗೆ ಕೈಲಿ ಹಾಡ್ಸೇ ಆಗಿದೆ, ಇನ್ನೇನು ಮತ್ತೆ ಇನ್ನೊಂದು ಸಲ ಅದಕ್ಕೆ ಬೇರೆ ಖರ್ಚಾಗಿದೆ, ಇನ್ನೊಂದು ಸಲ ಡಬಲ್ ಖರ್ಚು ಏನಕ್ಕೆ ಬೇಡ, ನಮಗೆ ಸಾಕು, ಇವರೇ ಸಾಕು. ಇನ್ನೇನು ಸಿನಿಮಾ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ ಸರ್ ಜನಗಳಿಗೆ? ನಿಜಕ್ಕೂ ಕೂಡ ಇದು ಒಂದು ಪ್ರೊಡ್ಯೂಸರ್ ಆಗಿ ದೊಡ್ಡ ಸ್ಟೆಪ್ ತೊಗೊಂಡಿದ್ದೀರಾ. ಅಂದರೆ ಸೋನು ನಿಗಮ್ ಅವ್ರು ಹಾಡು ತೆಗೆದಾಕಿ ಏನು ಎಕ್ಸ್ಪೆಕ್ಟೇಷನ್ಸಿಂದ ಜನ ಬರಬೇಕು ಅಂತ ಹೇಳ್ತೀರಾ? ಕನ್ನಡ ಸಿನಿಮಾ ಒಂದು ಕನಸಾಗಿತ್ತು ನಮಗೆ. ಒಂದು ಕೌಟುಂಬಿಕವಾದ ಸಿನಿಮಾ ಇದು, ತುಂಬ ಜನ ಇಷ್ಟಪಡೋವಂಥ ಸಿನಿಮಾ. ಇದರಲ್ಲಿ ಯಾಕೆ ಕನ್ನಡ ಸಿನಿಮಾಗಳು ಇಷ್ಟಪಡಲ್ಲ ಅನ್ನೋ ಅರಿವು ನನಗಿದೆ. ಸೊ ಹಾಗಾಗಿ ಕನ್ನಡ ಸಿನಿಮಾ ಏನು ಕೊಟ್ಟರೆ ಇಷ್ಟ ಆಗುತ್ತೆ ಅನ್ನೋದು ಅರಿವಿದೆ ನನಗೆ.
ಸೊ ಹಾಗಾಗಿ ನಾವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ, ತುಂಬ ಇಷ್ಟ ಆಗುತ್ತೆ ಜನಗಳಿಗೆ. ಇಷ್ಟ ಆಗುವಂಥ ಸಿನಿಮಾ 23 ಮೇ ಈ ತಿಂಗಳು, ಇನ್ನು ಇರೋದೇ 10-12 ಡೇಸ್ ಇದೆ. ಸೊ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಏನೇ ಹೇಳಿದರೂ ಅದು ಹೆಚ್ಚಾಗುತ್ತೆ, ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಸೊ ಇದೆಲ್ಲ ಜನ ಸಿನಿಮಾ ನೋಡಿ ಸಿನಿಮಾನೇ ಹೇಳಬೇಕೆ ಹೊರತು ನಮ್ಮ ಕೆಲಸ ನಾವೇ ಹೊಗಳಕ್ಕೆ ನನಗೂ ಇಷ್ಟ ಇಲ್ಲ. ತುಂಬ ಚೆನ್ನಾಗಿದೆ ಅಷ್ಟೆಂತೂ ಹೇಳ್ಬೋದು, ಜನಗಳಿಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕುಲದಲ್ಲಿ ಕೀಳ್ಯಾವುದೋ ಪ್ರೊಡ್ಯೂಸರ್ ಸಂತೋಷ್ ಕುಮಾರ್ ಸರ್ ಮಾತಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.